ಅವನೇನಾ ಆಕ್ಚುಲಿ ಅಣ್ಣ ಓದಿರೋ ಕಾಲೇಜ್ ಸ್ಕೂಲ್ ಎಲ್ಲ ನಮಗ್ ತೋರಿಸಿದ್ರು ಲಾಸ್ಟ್ ಟೈಮ್ ನಾವು 45 ಪ್ರಮೋಷನ್ಗೆ ಚೆನ್ನೈಗೆ ಹೋಗಿದ್ದಾಗ ಕಣ್ಣಲ್ಲಿ ಆ ಖುಷಿ ನೋಡ್ಬೇಕು. ಇಲ್ಲೇಮ್ಮ ನಾವು ಆಟ ಆಡ್ತಿದ್ದು, ಇಲ್ಲೇ ನಾವು ಐಸ್ ವಾಟರ್ ಏನೋ ಕುಡಿತಿದ್ವು, ಅದೇನೋ ಕೋಲ್ಡ್ ಡ್ರಿಂಕ್ಸ್ ಏನೋ ಹೇಳ್ತಿದ್ರಲ್ಲ ಅಣ್ಣ, ಇಲ್ಲೇ ಐಸ್ ಹಾಕ್ಬಿಟ್ಟು ಮಾರ್ತಾ ನನ್ನಾರಿ ಶರ್ಬತ್ ಅಂತ ಸೌಂಡ್ ಬರ್ತದೆ, ಕೊಡ್ತಾ ಇರ್ತಾರೆ ಹಂಗೆ. ಈ ಹಣ್ಣು ಹಾಕ್ಬಿಡ್ತಾರೆ, ಇದು ಕರ್ಬೂಜ ಹಾಕಿ ಎಸೆನ್ಸ್ ಹಾಕ್ತಾರೆ, ಎಸೆನ್ಸ್ ಹಾಕ್ಬಿಟ್ಟು ಕುಡು 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 ಹೊಡಿತಾ ಇರ್ತಾರೆ, ಹೊಡೆದು ಫುಲ್ ನೀರು ಹಾಕ್ಬಿಟ್ಟು ಕಕ್ ಕೊಡ್ತಾರೆ. ಹಂಗೆ ಕುಡಿತಾ ಇದ್ರೆ ಒಂದು ಬೇರೆ ಇವತ್ತು ಇಷ್ಟ ನನಗೆ. ಸಚ್ ಅ ಲವ್ಲಿ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲ. ಆಕ್ಚುಲಿ ಉಪ್ಪಿ ಸರ್ ಅವರ ನಮ್ಮ ಬಾಲ್ಯ ದಿನಗಳು ನಮಗ್ ಗೊತ್ತೇ ಇಲ್ಲ. ಸರ್ ನೀವ್ ಹೆಂಗ್ ಇರ್ತಿದ್ರಿ ಸ್ಕೂಲಲ್ಲಿ? ಪಾಸಾ, ಫೇಲಾ, ಫಸ್ಟ್ ರ್ಯಾಂಕಾ, ಫಸ್ಟ್ ಬೆಂಚಾ, ಲಾಸ್ಟ್ ಬೆಂಚಾ? ಓದ್ತಾ ಇದ್ದೆ, ಸಿಕ್ಕಾಪಟ್ಟೆ ಓದೋದು. ಸ್ಕೂಲ್ ಬುಕ್ ಓದ್ತಾ ಇದ್ರ ಬಾಸ್ ನೀವು? ಎಲ್ಲ 7th ವರೆಗೂ ನಂಗೆ ಶಾಕ್ ಆಯ್ತು. 7th ವರೆಗೂ ಸಿಕ್ಕಾಪಟ್ಟೆ ನಾನು ಓದ್ತಾ ಇದ್ದೆ, ಸ್ಕೂಲ್ ಬುಕ್ ಓದ್ತಾ ಇರ್ಲಿಲ್ಲ. ಬೇರೆ ಓದ್ತಾ ಇದ್ರ? ಎಲ್ಲಾ ಬುಕ್ ಓದ್ತಾ ಇದ್ದೆ. ಎಲ್ಲಾ ಬುಕ್, ಸ್ಕೂಲ್ ಬುಕ್ ಒಂದು ಬಿಟ್ಟು ಬೇರೆ ಎಲ್ಲಾ ಬುಕ್ ಓದ್ತಾ ಇದ್ರು. ರಾಜ್, ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ಹೇಗಿತ್ತು ರಾಜ್? ನೀವ್ ಹೇಳಿದ್ರಿ ಲಾಸ್ಟ್ ಇಂದ ಫಸ್ಟ್. ವೆರಿ ನೈಸ್. ಎಲ್ಲದರಲ್ಲೂ ಫೇಲ್, ಕಷ್ಟಪಟ್ಟು ಪಾಸ್ ಆಗ್ತಿದ್ದೆ. ಮತ್ತೆ ನಂದು ಸೇಮ್ ಆಯ್ತು ಬಾಸ್. ನಂದು 3ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಂ ಚೆನ್ನಾಗಿ ಓದ್ಕೋತಾ ಇದ್ದೆ, ಕ್ಲಾಸಿಗೆ ಫಸ್ಟ್ ಇದ್ದೆ. 4ನೇ ಕ್ಲಾಸಿಗೆ ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ರು. ಅದಾದ್ಮೇಲೆ ಅದೇ ಲಾಸ್ಟ್ ಇಂದ ಫಸ್ಟ್ ಬರಕ್ ಶುರು. ಅದೇ ಕಥೆ, ಅಲ್ಲಿಂದ ಸ್ಟಾರ್ಟ್. ಸೇಮ್ ಪ್ರಾಬ್ಲಮ್. ತುಂಬಾ ಸರ್ ಹೆಂಗ್ ಚೇಸ್ ಮಾಡ್ತಾರೆ, ಕತ್ತಿ ಹಿಡ್ಕೊಂಡು, ನನ್ನ ಹೆಸರು ರಾಜೇಶ್ ಆಕ್ಚುಲಿ, ರಾಜೇಶ ನಿಲ್ಲು ಅಂತ, ನಿಲ್ಲೋದಕ್ಕೆ ನಂಗೆ ತಲೆ ಸರಿ ಇಲ್ಲ, ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡ್ ಬರ್ತಾ ಇದ್ರು. ಆತರ ಮಾಡ್ತಿದ್ದೆ. ಅವಾಗಲೇ ಡೈರೆಕ್ಷನ್ ಟ್ರೈನ್ ಇದೆ ನೋಡಿ. ಅಣ್ಣ ಮಾಡ್ತಿದ್ರಣ್ಣ ಇವ್ರ ಕಾಲೇಜಲ್ಲಿ. ಹಂಗಲ್ಲ, ಅವಾಗ್ಲೇನೆ ಅಮ್ಮ ಕತ್ತಿರ್ಕೊಂಡ್ ನೀನು ಕತ್ತಿರ್ಕೊಂಡ್ ನಿಲ್ಲಕ್ಕೆ ಪ್ಲಾನಿಂಗ್ ಅಣ್ಣ ಅವಾಗ್ಲೇ ಪ್ಲಾನ್ ಮಾಡ್ತಿದ್ರು. ಬಟ್ ಇವರು ಡೈರೆಕ್ಷನ್ ಎಲ್ಲ ಕಾಲೇಜಲ್ಲೇ ಮಾಡೋರೆ. ಆಕ್ಚುಲಿ ರೋಶ್ನಿ ನಿಲಯದಲ್ಲಿ ಸಾಕಷ್ಟು ಕಲ್ಚರಲ್ ಇವೆಂಟ್ಸ್ ಅಲ್ಲೆಲ್ಲ ಇವರೇ ಡ್ರಾಮಾಸು, ಆಮೇಲೆ ಪರ್ಫಾರ್ಮೆನ್ಸಸ್ ಎಲ್ಲ ಡೈರೆಕ್ಟ್ ಮಾಡಿ. ಆ ದಿನಗಳನ್ನ ಹಂಚ್ಕೊಳ್ಳಿ ರಾಜ್, ಸಚ್ ಬ್ಯೂಟಿಫುಲ್ ಡೇಸ್ ಅಲ್ಲ. ಹೌದು, ಅಂದ್ರೆ ನಮ್ಗೆ ಹೀಗೆ ಮಾಡ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ ಬಾಸ್. ಯಾರೋ ಒಬ್ಳಿಗಲ್ಲ ಏನೋ ಹೊಡಿತಿದ್ದೆ. ಅವಳು ಬಂದ್ ಏನ್ ಹೇಳಲು, ಮ್ಯಾಡ್ ಆಡ್ ಮಾಡ್ಬೋದಾ? ಮ್ಯಾಡ್ ಆಡ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವು ಹೋಗಿರೋ ಇಂಗ್ಲಿಷ್ ಮೀಡಿಯಂ, ಅತ್ಲ ಇಂಗ್ಲಿಷ್ ಅಲ್ಲ ಅತ್ಲ ಕನ್ನಡ, ನಮ್ಮಂತ ಸ್ಟೂಡೆಂಟ್ಸ್ ಇದ್ರೆ ಇನ್ಯಾವ ತರ ಇರುತ್ತೆ. ಸೊ ನಮ್ಗೆ ಆ ಮ್ಯಾಡ್ ಆಡ್ ಅಂದ್ರೆ ಏನು, ಮೂವಿ ಸ್ಪೂಫ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೂವಿ ಸ್ಪೂಫ್ ಅಂದ್ರೆ ಒಂದ್ ಸಿನಿಮಾ ತಗೊಳ್ಳೋದು, ಅದನ್ನ ಕಾಮಿಡಿಯಾಗಿ ಬೇರೆ ತರ ಪ್ರೆಸೆಂಟ್ ಮಾಡೋದು ಸ್ಟೇಜ್ ಮೇಲೆ, ಆ ತರ. ಅವಳು ಯಾವ್ದೋ ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಓದ್ದೋಳು, ಅವಳು ಬಂದು ಹೇಳ್ತಾ ಇದ್ಲು, ರಾಜೇಶ್ ಕ್ಯಾನ್ ಯು ರೈಟ್ ದಿಸ್ ಅಂತ. ನನಗೆ ಅದ್ ಏನ್ ಬರೆಯೋದು ಅಂತ ಗೊತ್ತಿಲ್ಲ, ಬಟ್ ಹೇಳಿದಾಳಲ್ವಾ, ಅವ್ಳು ಇಂಪ್ರೆಸ್ ಮಾಡೋದಕ್ಕೆ ಬರೀತಿದ್ವಿ, ಹಿಂಗೋ ವಿನ್ ಆಗ್ತಾ ಇದ್ವಿ. ಹಾಗಾಗಿ ಅವಳು ನನ್ನ ಮೊದಲ ಗುರು. ಪಾಪ ಅಲ್ಲ, ಮೊದಲ ಗುರು. ನಿಜ. ಆಕ್ಚುಲಿ ರಾಜ್, ನಿಮ್ಗೆ ಲೈಫ್ ನ ಯಾವ ಹಂತದಲ್ಲಿ ಉಪ್ಪಿ ಸರ್ ಸಿನಿಮಾಗಳನ್ನ ನೋಡಿ ನಾನು ಸಿನಿಮಾ ಬರಿಬೇಕು, ಬರವಣಿಗೆಗೆ ಹೋಗ್ಬೇಕು, ನಾನು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಸ್ದಂತ, ಆ ಇನ್ಸ್ಪೈರ್ ಆದಂತ ದಿನಗಳು ಯಾವುದು? ಆಕ್ಚುಲಿ ನನಗೆ ಇಲ್ಲಿ ತನಕ ನನ್ನ ಕೋರ್ ಮೆಮೊರಿಲಿ ಇರುವಂತ ಒಂದು ಸಿನಿಮಾ ಮೆಮೊರಿ ಅಂದ್ರೆ 2. ಒಂದು, ನಾನು ಚಿಕ್ಕವನಿರ್ಬೇಕಾದ್ರೆ DD1 ನಲ್ಲಿ ವಾರಕ್ಕೊಂದ್ಸಲ ಸಿನಿಮಾ ಆಗ್ತಿದ್ರು ಬಸ್, ನೆನಪಿದೆಯಲ್ವಾ ನಿಮ್ಗೆ? ಶುಕ್ರವಾರ ಭಾನುವಾರ ಆಗ್ತಾ ಇದ್ರು. ಆಮೇಲೆ DD9 ಅಂತ ಒಂದು ಚಾನಲ್ ಬಂತು, ಅದು ಎಲ್ಲರ ಮನೇಲೂ ಬರ್ತಾ ಇರ್ಲಿಲ್ಲ. ಆ DD9 ಅಲ್ಲಿ ಶುಕ್ರವಾರ ಒಂದು ಸಿನಿಮಾ ಹಾಕೋದು. ಆ ಒಂದು ಸಿನಿಮಾದಲ್ಲಿ ಫಸ್ಟ್ ನೋಡಿ ನಾನು ಜೈ ಮಾರುತಿನ ಏನೋ ಒಂದು ಸಿನಿಮಾ, ಆ ಒಂದು ಕೋತಿ ಸಿನಿಮಾ, ಅದು ಹನುಮಂತಂದು ಕೋತಿ, ಅದನ್ನ ಟ್ರೈನ್ ಮಾಡಿ ಅದೊಂದು ಸಿನಿಮಾ ನನ್ನ ಲೈಫ್ ಅಲ್ಲಿ. ಇನ್ನು ನಾನು ಶ್ರೀಮಂತ ಅನ್ಸ್ಬಿಡ್ತು. ಆಗ 2 ಸಿನಿಮಾ ನೋಡ್ಬೋದಲ್ವಾ ವಾರಕ್ಕೆ. DD9 ಅಲ್ಲಿ ಒಂದು ನೋಡ್ಬೋದು, DD1 ಅಲ್ಲಿ ನೋಡ್ಬೋದು. ಎಂತ ರಿಚ್ ಅನ್ಸ್ಬಿಡ್ತು ಅಂದ್ರೆ ನಂಗೆ. ನಾನ್ ಬರ್ತಾ ಇದ್ದೆ ಸ್ಕೂಲ್ ಬಿಟ್ಟು, ಭದ್ರಾವತಿ ಇದ್ದೆ, 3ನೇ ಕ್ಲಾಸ್ ತನಕ ಅಲ್ಲಿದ್ದೆ. ಬರ್ತಾ ಇರ್ಬೇಕಾದ್ರೆ ಸೌಂಡ್ ಕೇಳಿಸ್ತು, ಸಿನಿಮಾ ಪ್ಲೇ ಆಗ್ತಾ ಇದೆ. ಇದೇನಿದು ಈಗ ಶುಕ್ರವಾರ ದಿವಸ ಪ್ಲೇ ಆಗ್ತಿದೆ ಅಂತ ಹೋಗಿ ನೋಡಿದ್ರೆ ಸಿನಿಮಾ ಪ್ಲೇ. ನಾ ಕೇಳಿದ್ ಏನಿದು ಅಂತ. DD9 ಶುಕ್ರವಾರ. ನನಗೆ ದೇವ್ರೆ, ಇನ್ನು ನನಗೆ ಏನೂ ಬೇಡ ಲೈಫ್ ಅಲ್ಲಿ ಅಂತ ಅನ್ಸಿದ್ ಒಂದು. ಓಕೆ, ಇನ್ನೊಂದು, ನನಗೆ ಸಿನಿಮಾ ಪೋಸ್ಟರ್ ನಾನು ಭದ್ರಾವತಿ ಸ್ಟ್ರೀಟ್ ಅಲ್ಲಿ ಅಂಟಿಸಿದ್ ನೋಡಿದೆ. ನೋಡ್ಬೇಕಾದ್ರೆ ಅದ್ರ ಪೋಸ್ಟರ್ ಹೆಂಗಿತ್ತು ಅಂದ್ರೆ, ನಾನ್ ನೋಡ್ಬೇಕಾದ್ರೆ ಇದೇನಿದು ಸಿನಿಮಾ ಅರ್ಥ ಆಗ್ತಿಲ್ಲ. ಬಟ್ ನನಗೆ ತುಂಬಾ ಇಂಪ್ರೆಸ್ ಆಗಿದೆ. ಅಂಡ್ ತುಂಬಾ ನೆಗೆಟಿವ್ ಸ್ಪೇಸ್ ಇತ್ತು ಅದ್ರಲ್ಲಿ, ತುಂಬಾ ಬ್ಲಾಂಕ್ ಇತ್ತು. ಇತ್ತು, ಕ್ಯಾರೆಕ್ಟರ್ ಗಳಿತ್ತು, ತುಂಬಾ ನೆಗೆಟಿವ್ ಸ್ಪೇಸ್. ಈಗ ಆಕ್ಚುಲಿ ನಮ್ದು ಒಂದು ಪೋಸ್ಟರ್ ಇದೆ, ಇಲ್ಲಿಲ್ಲ ಅನ್ಸುತ್ತೆ. ನಾನು ಓಡ್ ಬಂದು ನೀವು ಆ ಕಡೆ ಆತರ ನೆಗೆಟಿವ್ ಸ್ಪೇಸ್ ಇರುವಂತ ಪೋಸ್ಟರ್ಗಳು ಬಹಳ ಕಮ್ಮಿ ಇದ್ದಾಗ. ಇನ್ನು ಬೇರೆ ಎಲ್ಲದೂ ಕೂಡ ಈಗ ಉಪ್ಪಿ ಸರ್ ಮತ್ತೆ ಶಿವಣ್ಣ ಒಂದು ಟ್ರಾಲ್ ಪೇಜ್ ಓಪನ್ ಮಾಡಿದ್ದಾರೆ. ಅಂದ್ರೆ 11 ಇಂಟರ್ವ್ಯೂ ಅವ್ರಿಗೆ ಹೆಂಗಾರು ಸಹಿಸ್ಕೋಬೇಕಾದ್ರೆ ಎಂಟರ್ಟೈನರ್ ಯಾರು? ನಾನು. ಏನು ಬೇಜಾರಿಲ್ಲ. ಅನಲೈಸ್ ಮಾಡೋ ರೀತಿ ನೋಡಿ. ಈಗ ಸುಮ್ನೆ ನೋಡಿ ಚೆನ್ನಾಗಿದೆ ಅನ್ನೋದಕ್ಕೂ ಅದ್ರಲ್ಲಿ ನೆಗೆಟಿವ್ ಸ್ಪೇಸು, ಖಾಲಿ, ಇದು ಅನಲೈಸ್ ನಿಜವಾಗ್ಲೂ ಅವ್ರು ಪೋಸ್ಟರೇ ಮಾಡಿದ್ದು. ಪೋಸ್ಟರ್ ಪೋಸ್ಟರೇ ಮಾಡಿದ್ದು.
ಅವ್ರು ದೊಡ್ಡವರಲ್ಲ ನಾನ್ ದೊಡ್ಡವನ್, ಹೆಂಗ್ ಬಾಸ್? ಅದಂಗೆ ನೀವು ಸಿನಿಮಾ ಮಾಡಿದ್ದು, ನಾನ್ ಸಿನಿಮಾ ನೋಡಿ ಹೊಗಳಿದ್ದು, ನಾನ್ ದೊಡ್ಡವನ್ ನೀವಲ್ಲ, ಹೆಂಗ್ ಅದು? ಈಗ ಏನೋ ಒಂದ್ ಬೀಜ ಹಾಕಿ ಏನೋ ಬೆಳಕಳದ್ ಗುರುವೆ, ಅದೇನೋ ಹೌದು. ಬಟ್ ಅದನ್ನ ನೋಡಿ ಅವ್ರು ಹೇಳೋ ಪ್ರಕಾರ ಅವ್ರು ಏನು ಮಾಡಿಲ್ಲ, ಏನು ಸುಮ್ನೆ ಮಾಡಿಲ್ಲ ಹಿಂಗೆ ಅವ್ರು. ಮಾಡಿದ್ರು. ಸರ್ ನೀವ್ ಮಾಡಿರೋದೇ ಅವರೆಲ್ಲ ಇಷ್ಟು ಯೋಚನೆ ಹೊಗಳ್ತಾ ಇರೋದು ಮಾಡ್ತಿರೋದು. ಬಾಸ್. ದಯವಿಟ್ಟು ಒಪ್ಕೊಳ್ಳಿ ಬಾಸ್, ಆಯ್ತಾ? ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಅದಾದ್ಮೇಲೆ ನನಗೆ ಯಾವ ವಿಷಯಗಳು ಅಷ್ಟು ನನಗೆ ಗಾಢವಾಗಿ ತಾಗಿದೆ ಅಂತ ನನಗೆ ಅನ್ಸಲ್ಲ. ಸೊ ಹಾಗಾದ್ರೆ ನೀವು ಫಸ್ಟ್ ಪೋಸ್ಟರೇ ನೋಡಿದ್ದು? ಹೌದು, ಅಂದ್ರೆ ಎಲ್ಲ ಹಾಗೆ ಅಲ್ವಾ, ಪೋಸ್ಟರ್ಗಳು ಬರ್ತಾ ಇತ್ತು. ಅಂಡ್ ಅದಾದ್ಮೇಲೆ ದೇವ್ರ ದಯದಲ್ಲಿ ಇವ್ರು ಬೆಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ, ಯಾರಿಗೂ ಕೂಡ ಒಂದ್ಸಲ ನೋಡಿದ್ರೆ ಅರ್ಥ ಆಗದ್ರೆ ಸಿನಿಮಾ ಮಾಡ್ತಿದ್ರು. ಆಯ್ತಾ? ನನಗೆ 4 ಜನ ಕಸಿನ್ಸ್. ಓಕೆ, ನನ್ನ ಹತ್ರ ಇಲ್ಲಿ ದುಡ್ಡು ಇರುತ್ತೆ, ನಾನ್ ತುಂಬಾ ಚಿಕ್ಕವನಲ್ವಾ. ನಮ್ಮ ಅಣ್ಣ ಫಸ್ಟ್ ಹೋಗ್ತಾ ಇದ್ದ, ರಾಜು ಹೇಗ್ ಬರ್ತೀಯ ಅಂತ. ಹೋಗ್ತಿದ್ದೆ ಅವನ ಜೊತೆ. ಅವನಾದ್ಮೇಲೆ ಇನ್ನೊಬ್ಬಂಗ್ ನಾನು ಹೇಳ್ತಿದ್ದೆ, ಸಿನಿಮಾ ಚೆನ್ನಾಗಿದ್ಯಾ ಅಂತ, ಸಖತ್ ಚೆನ್ನಾಗಿದೆ ಅಂತಿದ್ದೆ ಅವನು. ಅದಕ್ಕೆ ನಿಂಗ್ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತಿದ್ದೆ. ಆಗ ಅವನು ಹೌದಾ ಬಾ ನನ್ ಜೊತೆ ಬಾ ಅಂತ 4 ಸಲ ಅವ್ರ ಜೊತೆ ನೋಡಿ ಮತ್ತೆ ಅವ್ರು ಫಸ್ಟ್ ಇಂದ ನೋಡ್ತಿದ್ರಾ. ನೋಡಿ 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 ನನಗೆ ಲಾಸ್ಟಿಗೆ ಆ ಸಿನಿಮಾ ಸರ್ ಕುತ್ಕೊಂಡು ಒಂದು ಇನ್ಸ್ಟ್ರೂಮೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ, ಒಂದು ಎಂಟಿ ಫ್ರೇಮ್, ಎಲ್ಲ ಅರ್ಥ ಆದ್ಮೇಲೆ ಫಿಲ್ಮ್ ಅಲ್ಲಿ ಒಂದು ಎಂಟಿ ಫ್ರೇಮ್ ಅಲ್ಲಿ ಇವರೊಬ್ರೆ ಹಿಂಗ್ ಕೂತಿರ್ತಾರೆ, ಆಗೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ಅದ್ ಬಂದ್ರೆ ಎಷ್ಟು ಕಂಪ್ಲೀಟ್ ಫೀಲ್ ಆಗ್ತಿತ್ತು ಅಂದ್ರೆ, ಐ ಆಮ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಬಾಸ್, ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಥ್ಯಾಂಕ್ಸ್. ಸರ್ ನಾನ್ ನಿಜ ಹೇಳ, ಆಕ್ಚುಲಿ ರಾಜು ಈ ಸಿನಿಮಾನ ಇಷ್ಟ ಅನಲೈಸ್ ಮಾಡ್ಬೇಕಾದ್ರೆ ಇವಾಗ್ಲೇ ಹೋಗಿ ಮತ್ತೆ ಪಿಕ್ಚರ್ ನೋಡೋಣ ತರ ಫೀಲ್ ಆಗ್ತಾ ಇದೆ ಸರ್. ಮೊನ್ನೆ ಸರ್ ಮಾತಾಡ್ತಾ ಇದು ಹೇಳಿದ್ರು, ಅದನ್ನ ಅವ್ರ ಹತ್ರನೇ ಮತ್ತೆ ಕೇಳ್ಬೇಕು ನೀವು. ಓ ಗುಲಾಬಿಯೇ ಮತ್ತೆ ಮಾರಿಕಣ್ಣು ಹೋರಿಮೆಯಾಗೆ ಇದ್ರ ಸಿಮಿಲಾರಿಟಿ ಏನು, ಅದನ್ನೇನು ಡಿಫ್ರೆಂಟ್ ಮಾಡಿದ್ರು, ಅದನ್ನ ಕೇಳಿ ಅವ್ರ ಹತ್ರ. ಪ್ಲೀಸ್ ಹೇಳಿ ಸರ್. ಸಿಚುಯೇಷನ್ ಸೇಮು, ಅಂದ್ರೆ ಒಂದು ಚೇಂಜ್ ಓವರ್ ಪೀರಿಯಡ್ ಅಲ್ಲ ಅದು. ಈಗ ಓ ಗುಲಾಬಿ ಬರ್ತಿದ್ದಂಗೆ ಹೀರೋಯಿನ್ ಲವ್ ಮಾಡಕ್ ಶುರು ಮಾಡ್ತಾರೆ ಶಿವಣ್ಣನ, ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ, ಅಂದ್ರೆ ಹೀರೋಯಿನ್ ಒಂದಾಗ್ತಾರೆ ಅಂತ. ಇದೇ ನನಗೆ ಇವರು ನಮಗೆ ವರದಣ್ಣನು ಹೇಳಿದ್ದು, ಅಲ್ಲೇ ತಾನೇ ನೀವು ಸಿಗಾಕೊಂಡಿರೋದು, ಅಲ್ಲೇ ಏನೋ ಟೆನ್ಷನ್ ಅಲ್ಲಿ ಇದೀರಲ್ವಾ, ಅಲ್ಲಿ ಡ್ರಾಪ್ ಆಗ್ತಿದೆ ಸಿನಿಮಾ, ತಲೆ ಕೆಡಿಸ್ಕೊಂಬಿಡಿ, ಅಲ್ಲಿ ಹೃದಯ ಹಿಡ್ಕೊಂಡ್ಬಿಟ್ರು ಸಿನಿಮಾನ, ಹೋಗಿ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರಿಗೆ ಅನಲೈಸೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಅದೇ ತರ ಸಿಚುಯೇಷನ್ ಇಲ್ಲಿ ಬಂದಾಗ ಮತ್ತೆ ಅಲ್ಲೊಂದು ಸಾಂಗ್, ಸ್ಲೋ ಸಾಂಗ್ ಹಾಕಿದ್ರೆ ಮತ್ತೆ ರಿಪೀಟ್ ಆಗತ್ತಲ್ಲ ಅಂದಾಗ, ಅಲ್ಲಿ ಹೆಂಗಿರೋ ಸಿನಿಮಾ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೆವಿ ಕಿಕ್ ಕೊಟ್ಟು ಸ್ವಲ್ಪ ನೋಡಿ ಸಚ್ ಗ್ರೇಟ್ ಡಿಸಿಷನ್. ಅಂದ್ರೆ ಅಲ್ಲಿ ಒಂದು ಯೂಶಲಿ ಇದ್ದಿದ್ದಲ್ಲಿ ಧಗ ಧಗ ಉರಿಯುವ ಸೂರ್ಯ ಅಂತ ಒಂದು ಸಾಂಗ್ ಮಾಡಿದ್ವಿ, ಧಗ 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 ಅಂತ ಒಂದು ಮಾಂಟೇಜಸ್ ಸಾಂಗ್ ತರ, ಅದನ್ನ ಡ್ಯಾನ್ಸ್ ಸಾಂಗ್ ಮಾಡಿ ದಂಗ ನಕ್ಕ ನಕ್ಕ ದಿನ ಮಾರಿಕೊಂಡು ಹೋರಿಮ ದಂಗ ನಕ್ಕ ಆ ತರ ಮಾಡಿ ಸ್ವಲ್ಪ ಹೈಪ್ ಕೊಟ್ಟು, ಅವ್ನ್ ಬೆಳೆಯೋದನ್ನ ಹೇಳಿದ್ರು ಬರೀ BGM ಅಲ್ಲಿ ಹಾಕ್ಬಿಟ್ಟು. ಬ್ಯೂಟಿಫುಲ್ ಅಲ್ವಾ? ಈಗ ಇದು ಮೇಬಿ ಫಿಲ್ಮ್ ಮೇಕರ್ ಗಳಿಗೆ ಎಂತ ದೊಡ್ಡ ಇದಂದ್ರೆ, ಸೇಮ್ ಸಿಚುವೇಶನ್ ಬಟ್ ಅಪ್ರೋಚ್ ಬೇರೆ ಆಗಿರೋ ಕಾರಣದಿಂದ ಇವತ್ತಿಗೂ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಾಂದ್ರೆ ಅದೆರಡು ಕೂಡ ಈಗ ಇದ್ರಲ್ಲೂ ಅದೇ ಆಗುತ್ತೆ. ಈಗ ಹೀರೋ ಏನೋ ಮಾಡಿರ್ತಾನೆ, ಹೀರೋನಿಗೆ ಅರ್ಥ ಆಗಕ್ ಶುರು ಆಗುತ್ತೆ. ಇಲ್ಲೂ ಕೂಡ ಹೀರೋ ರಿವೋಲ್ಟ್ ಬೀಳ್ತಾನೆ ಅಂಡ್ ಇವ್ನು ಬೆಳೆಯಕ್ ಶುರು ಮಾಡ್ತಾನೆ. ಏನೋ ಒಂದು ಸಿಮಿಲಾರಿಟಿ ಇದೆ, ಬಟ್ ಅದೆರಡು ಒಂದೇ ತರ ಸ್ಯಾಡ್. ನಾವು ಅದನ್ನ ಮಾಡುವಂತ ಚಾನ್ಸ್ ಇದೆ. ನಾವು ಒಂದ್ಸಲ ಹಿಟ್ ಆದ್ರೆ ಅದನ್ನ ಫಾಲೋ ಮಾಡ್ತೀವಿ. ಉಪೇಂದ್ರ ಅವ್ರು ಯಾಕೆ ಗ್ರೇಟ್ ಅಂದ್ರೆ, ಒಂದ್ಸಲ ಹಿಟ್ ಆದ್ರೂ ಕೂಡ ಅದನ್ನ ಬಿಟ್ಟು ಮತ್ತೆ ಹೊಸದಾಗಿ ಫಾಲೋ ಮಾಡಲ್ಲ. ತಗೋಬೇಕು ಇದನ್ನ ತಗೊಳ್ಳೇಬೇಕು. ಬರ್ಲಿ ಚಪ್ಪಾಳೆ.